ಈಗ ಸಾಕಷ್ಟು ಜನ ತಮ್ಮ ಐಷಾರಾಮಿ ಜೀವನವನ್ನ ತೊರೆದು ಆಧ್ಯಾತ್ಮದ ಕಡೆಗೆ ಮುಖ ಮಾಡ್ತಿದ್ದಾರೆ. ಇದೀಗ ಇದೇ ರೀತಿ ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡ ಏರೋಸ್ಪೇಸ್ ಇಂಜಿನಿಯರ್ ಒಬ್ಬರ ಕತೆ ಎಲ್ಲೆಡೆ ಸದ್ದು ಸುದ್ದಿ ಮಾಡ್ತಾ ಇದೆ. ಐಐಟಿ ಬಾಂಬೆಯ ಏರೋಸ್ಪೇಸ್ ಇಂಜಿನಿಯರ್ ಅಭಯ್ ಸಿಂಗ್ ಅವರು ಲಕ್ಷಾಂತರ ರೂಪಾಯಿ ವೇತನದ ಉದ್ಯೋಗವನ್ನ ತ್ಯಜಿಸಿ ಆಧ್ಯಾತ್ಮಿಕತೆಯತ್ತ ವಾಲಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳದಲ್ಲಿ ಅಭಯ್ ಸಿಂಗ್ ಭಾಗವಹಿಸಿದ್ದು ಸದ್ಯ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನೋಡಿ, ಸಾಕಷ್ಟು ಜನ ತಮ್ಮ ಐಷಾರಾಮಿ ಜೀವನವನ್ನು ತೊರೆದು ಆಧ್ಯಾತ್ಮದ ಜೀವನದ ಎಡೆಗೆ ಮುಖ ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ವಿದ್ಯಾವಂತರು ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ. ಸನ್ಯಾಸತ್ವವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಇವರು. ಐಷಾರಾಮಿ ಜೀವನವನ್ನು ತೊರೆದಿದ್ದೀನಿ, ನಾನು ಆಡಂಬರದ ಜೀವನ ನನಗೆ ಸಾಕು ಅಂತ ಅನಿಸಿದೆ. ಮೋಕ್ಷಕ್ಕೆ ಇದೇ ದಾರಿ ಅಂದ್ಕೊಂಡು ಹಣ ಮುಖ್ಯ ಅಲ್ಲ, ನೆಮ್ಮದಿ ಬಹಳ ಮುಖ್ಯ ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರ ನಾನು ಆಧ್ಯಾತ್ಮದ ಕಡೆಗೆ ಬಂದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತನ್ನ ಇನ್ನುಳಿದಂತಹ ಜೀವನವನ್ನು ಆಧ್ಯಾತ್ಮಿಕತೆಗೆ ಮುಡುಪಾಗಿರ್ತೀನಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ.